ಅಲ್ಲೇ ಸುತ್ತಮುತ್ತ ಊರುಗಳಲ್ಲೇ ನಂತರದಲ್ಲಿ ಚಿತ್ರಗಳ ಸಮಯದಲ್ಲೇ ಹಾಗೆ ನಿಧಾನಕ್ಕೆ ಒಂದೊಂದು ಪರಿಧಿಗಳಿಗೆ ಸರಿಸ್ತಾ ದರ್ಶನ್ ಅವರು ಇವತ್ತು ವಿದೇಶಕ್ಕೆ ಹೋಗುವಂಥ ಪರ್ಮಿಷನನ್ನು ಕೋರ್ಟಿಂದ ಪಡ್ಕೊಂಡಿದ್ದಾರೆ. ಅವರ ವಿರೋಧಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿರೋಧ ಮಾಡಿದ್ದಾರೆ, ಅದನ್ನೆಲ್ಲ ಕೊಡಬೇಡ್ರಿ ಅವರಿಗೆ ಅಂತೇಳಿ. ಆದರೆ ದುಬೈ ಮತ್ತು ಯುರೋಪಿಗೆ ಹೋಗುವಂಥದ್ದು ಈ ಡೆವಿಲ್ ಸಿನಿಮಾದ ಸಲುವಾಗಿ ಜೂನ್ 1ರಿಂದ 25ನೇ ತಾರೀಕುವರೆಗೆ 25 ದಿವಸ ಪರ್ಮಿಷನ್ ಕೋರ್ಟ್ ಕೊನೆಗೂ ಕೊಟ್ಟದ ಅಂತ. ಅಂದರೆ ಮನವರಿಕೆ ಆಗ್ಯದ ಕೋರ್ಟಿಗೆ ಈ ವ್ಯಕ್ತಿ ಎಲ್ಲಿ ಹೋಗೋದಿಲ್ಲಪ್ಪ ಅಂತ. ಸ್ವಭಾವತಃ ಭಾಳ ಸಜ್ಜನ ವ್ಯಕ್ತಿನ, ಯಾವ ಸಂದರ್ಭ ಏನಾಯಿತು, ಯಾವ ಪ್ರಭಾವದಿಂದ ಏನಾಯಿತು ಆ ಮಾತು ಬೇರೆ, ಅದು ಇನ್ನೂ ಪ್ರೂವ್ ಆಗುವಂಥ ವಿಷಯ ಅದ ಕೋರ್ಟ್ನಲ್ಲ. ಅದೇನೋ ಆಗಲಿ, ಕೋರ್ಟ್ ಮಾತ್ರ ಇವತ್ತು ಅವ್ರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಒಂದು ಅನುವು ಮಾಡಿಕೊಟ್ಟ. ಅವರ ಭವಿಷ್ಯದ ಸಿನಿ ರಂಗಕ್ಕೆ ಒಂದು ರೀತಿಯಿಂದ ಸಹಕಾರ ನೀಡ್ತಾ ಇರೋದು ಒಂದು ಒಳ್ಳೆಯ ಲಕ್ಷಣ. ಈ ಎಲ್ಲ ನೆಲೆಯಲ್ಲಿ ಒಂದಿಷ್ಟು ವಿಚಾರ ಮಾಡಿದಾಗ ಸಹಜವಾಗಿ ಕೋರ್ಟಿಗೆ ಅನಿಸೋದು, ಇಲ್ಲಪ್ಪ ಇನ್ನೂ ಅದ ಒಂದು ಸ್ವಲ್ಪ ಪ್ರತಿಭೆ ಇದೆ ಮತ್ತು ಇನ್ನೂ ವಯಸ್ಸದ ಜೊತೆಗೆ ಅವರು ಹೇಳ್ಕೊಳ್ಳೋದು ತಪ್ಪು ಮಾಡಿ ಹೇಳೋದಕ್ಕೆ ಯಾರ್ಯಾರು ಕಾರಣ ಇದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಮೊದಲೇದಾಗೆ ಒಂದು ದೊಡ್ಡ ತಮ್ಮದೇ ಅಂತ ಒಂದು ಏನಪ್ಪ ಅಂದರೆ ಕಾನೂನು ಸಲಹೆಗಾರರನ್ನು ಇನ್ನುಳಿದ ವಕೀಲರನ್ನ ಇಟ್ಕೊಂಡು ಸಾಧ್ಯದಷ್ಟು ಈ ಕೇಸಿಂದ ಹೊರಗೆ ಬರಬೇಕು ಅನ್ನೋಂಥ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದರ್ಶನ್ ಅವರು. ಯಾಕಂದರೆ ಆದಂಥ ಘಟನೆ ಸಾಣದಲ್ಲದು, ಆದರೆ ಅದು ಯಾವ್ಯಾವುದೋ ಪ್ರಭಾವದಿಂದ, ಒಂದು ಅತಿರೇಕದಿಂದ, ಒಂದು ವಿಶ್ವಾಸದಿಂದ ಆದಂಥದ್ದು